ಇಂದಿನ ಈ ಮಂತ್ರಿಮಂಡಲದ ಸಭೆಯನ್ನು ಉದ್ದೇಶಿಸಿ ಮಂತ್ರಿಮಂಡಲದ ಮಂತ್ರಿಯಾದಂತಹ ಲೇಖನ ಅವರು ಮಾತಾಡಬೇಕಾಗಿ ವಿನಂತಿ. ಎಲ್ಲ ಮಂತ್ರಿಗಳಿಗೂ ಸದಸ್ಯರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಮಂತ್ರಿಮಂಡಲದ ವಿರೋಧ ಪಕ್ಷದ ನಾಯಕರಾದಂತಹ ಭಾನು ಅವರು ಇಂದಿನ ಈ ಮಂತ್ರಿಗಳ ತಪ್ಪುಗಳನ್ನು ಹೇಳಬೇಕಾಗಿ ವಿನಂತಿ. ಮುಖ್ಯಮಂತ್ರಿ ಸಭಾಧ್ಯಕ್ಷರೇ, ಮಂತ್ರಿಗಳಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಎದುರಾಗಿ ಮಾತನಾಡುತ್ತಾಳೆ ಮತ್ತೆ ಟೋಪಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಹೇಳಬೇಕಾಗಿ ವಿನಂತಿ ಮಂತ್ರಿ ಅವರು. ಸರ್, ನಾನು ಯಾರಿಗೂ ಎದುರೆದುರು ಮಾತಾಡಲ್ಲ ಸರ್. ಟೋಪಿ ಸರ್, ಗಾಳಿ ಸಭಾಧ್ಯಕ್ಷರೇ, ನಾವು ಹಿಂಗ ಓಡೋಗ್ತಿದ್ದೆ ಸಭಾಧ್ಯಕ್ಷರೇ, ಟೋಪಿ ಬಿದ್ದ ಸಭಾಧ್ಯಕ್ಷರೇ, ಶಿಕ್ಷಣ ಮಂತ್ರಿ ತಾನೂರು ವಿರೋಧ ಪಕ್ಷ ನಾಯಕರಿಗೆ ಕೊಟ್ಟರು ಸಭಾಧ್ಯಕ್ಷರೇ. ಟೋಪಿ ಅಂತ ಯಾರಿದೆ ಸಭಾಧ್ಯಕ್ಷರೇ? ಯಾರ ತಕ್ಕ ಇದೆ ಸಭಾಧ್ಯಕ್ಷರೇ ಟೋಪಿ? ಅದಕ್ಕೆ ನಾನು ಹೇಳ್ಕೊಂಡಿದ್ದೆ ಸಭಾಧ್ಯಕ್ಷರೇ. ಟೋಪಿ ಬೀಳ್ಬಾರ್ದು ಅಂದ್ರೆ ಏನು ಮಾಡ್ಬೇಕು ಅಂತೇಳಿ ಮುಖ್ಯಮಂತ್ರಿ ಅವರೇ, ಕ್ಲಿಪ್ ಹಾಕಿ ಆಗ್ಬೇಕು. ಕ್ಲಿಪ್ ಹಾಕಿ ಅಂದರೆ ಟೋಪಿ ಬೀಳಲ್ಲ. ಹೋದ ಸಲ ಇರೋ ಎಲ್ಲ ಸದಸ್ಯರು ಟೋಪಿಗೆ ಕ್ಲಿಪ್ ಹಾಕ್ತಿದ್ರು, ನೆನಪಿದೆ ಅಂತ ನಿಮಗೆ. ಆ ರೀತಿ ನೀವು ಫಾಲೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ ಹೇಳೋರಲ್ಲಿ ಮಧುಪ್ರಿಯ ಅವರೆಲ್ಲ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸಭಾಧ್ಯಕ್ಷ ಅಲ್ಲ ಮುಖ್ಯಮಂತ್ರಿ ಅವರು. ಅರ್ಥ ಆಯ್ತಾ? ನೆಕ್ಸ್ಟ್ ಸಭಾಧ್ಯಕ್ಷರೇ, ಪವಿತ್ರ ಕೊಟ್ಟ ಸಭಾಧ್ಯಕ್ಷರೇ, ಅದು ಬಿಟ್ಟು ಒಂದಿನ ಇಟ್ಕೊಂಡ ಸಭಾಧ್ಯಕ್ಷರು ಬಿಟ್ಟು ಕೊಟ್ಟ ಸಭಾಧ್ಯಕ್ಷರು ಇವತ್ತು ಕೊಟ್ಟ ಅಂತೇಳಿ ಬಿಟ್ಟಿನ ಸಭಾಧ್ಯಕ್ಷರು ನಿನ್ನೆ ಸಭಾಧ್ಯಕ್ಷರು. ಯಾವ್ದಾರ ಒಂದು ಟೋಪಿ ಸಿಕ್ಕರೆ ಇಟ್ಕೊಂಬಂದು ಕಲಿಬೇಕ್ರಿ ಮುಖ್ಯಮಂತ್ರಿ ಅವ್ರಿ ನೀವು. ಅರ್ಥ ಆಯ್ತಾ? ಟೋಪಿನ ಅಷ್ಟು ಕೇರ್ಲೆಸ್ ಮಾಡಂಗಿಲ್ಲ ನೀವು. ಟೋಪಿ ಇಟ್ಕೊಂಬೋದು ಅಷ್ಟೇ. ಅರ್ಥ ಆಯ್ತಾ? ಹಾಂ, ನೆಕ್ಸ್ಟ್ ಉಪಮುಖ್ಯಮಂತ್ರಿ. ಒಂದು ದಿನ ಲೇಟ್ ಆಗಿ ಬಂದಿದ್ದೀನಿ. ಯಾಕಪ್ಪ ಉಪಮುಖ್ಯಮಂತ್ರಿ? ಒಂದು ದಿನ ಇದು ಲೇಟ್ ಆಯ್ತು ಸಭಾಧ್ಯಕ್ಷ. ಯಾಕೆ? ಮನೆ ಸ್ವಲ್ಪ ಕೆಲಸ ಇತ್ತು ಸಭಾಧ್ಯಕ್ಷ. ಹಂಗಂದ್ರೆ ಹೆಂಗಪ್ಪ? ಬರ್ಬೇಕು ಜಲ್ದಿ ಸಡನ್. ಇದು ರಕ್ಷಣಾ ಮಂತ್ರಿ ಸರ್, ಹಾಂ, ಒಂದು ದಿನಕ್ಕೆ ಜವಾಬ್ದಾರಿ ಇಲ್ಲ ಸಭಾಧ್ಯಕ್ಷ, ಕಳೆ ಬರ್ತದೆ. ಎಲ್ಲಮ್ಮ ಮತ್ತೆ ಅವತ್ತು ಕಳ್ಕೊಂಡ್ಬಿಟ್ಟಿದ್ದಲ್ಲ, ಕಳೆದಿದ್ದೀವಿ ಮತ್ತೆ ಹೆಂಗಮ್ಮ? ನೋಡ್ರಿ ಮಂತ್ರಿ ಅವರೇ, ರಕ್ಷಣಾ ಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ನೀವು ಮಾಡಬೇಕು. ಶಾಲೆ ಬೀಗ ಕಳೆದೋದ್ರೆ ಹೆಂಗೆ? ಅರ್ಥ ಆಯ್ತಾ? ನೆಕ್ಸ್ಟ್ ಸ್ವಚ್ಛತಾ ಮಂತ್ರಿ. ಒಂದು ದಿನ ಟೇಬಲ್ ಒರೆಸಿಲ್ಲ ಸಭಾಧ್ಯಕ್ಷರೇ, ಮತ್ತೆ ಟಿವಿಯನ್ನು ಒರೆಸುವುದಿಲ್ಲ ಸಭಾಧ್ಯಕ್ಷರೇ, ಮತ್ತೆ ಒಂದೆರಡು ಮೂರು ಕೂಡ ಕಸ ಅಂತ ಹೇಳಕ್ಕಲ್ಲ ಸಭಾಧ್ಯಕ್ಷರೇ, ಮತ್ತೆ ಕಸ ಹೊಡೆದು ಯಾರು ಇರ್ತಾ ಕಸ ಹೊಡೆ ಅಂತ ಹೇಳಕ್ಕಲ್ಲ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಟಿವಿ ವರ್ಷನ್ ಸಭಾಧ್ಯಕ್ಷರೇ, ಬೇಕಿದ್ರೆ ಮಗು ಪ್ರಿಂಟ್ ಕೇಳಿ ಈ ಮಂತ್ರಿ ಕೇಳಿದ್ರಿ ಸಭಾಧ್ಯಕ್ಷರೇ. ಆಮೇಲೆ ಮತ್ತೆ ಅವತ್ತು ಸಭಾಧ್ಯಕ್ಷರೇ ಸಾರ ಬಿಟ್ಟರು ಸಭಾಧ್ಯಕ್ಷರೇ, ಕಸ ಅಂತ ಹೇಳಿದ್ರು ಸಭಾಧ್ಯಕ್ಷರೇ, ಈ ಸಾರ ಸಭಾಧ್ಯಕ್ಷರೇ, ಅದಕ್ಕೆ ಸಭಾಧ್ಯಕ್ಷರೇ ಎಲ್ಲರನ್ನ ಇದು ಕಸ ಹಸ್ರಿ ಅಂತ ಹೇಳಿದ್ರು ಸಭಾಧ್ಯಕ್ಷರೇ. ಆಮೇಲೆ ಮತ್ತೆ ಕಸ ಹೊಡೆಯೋರ್ನ ಸರ ಸಭಾಧ್ಯಕ್ಷರೇ, ಅವತ್ತು ಇವ್ರನ್ನ ಕಸ ಹೊಡೆಯೋದು ಆಗ್ದೈತಿ ಹೊಡ್ರಿ ಎಲ್ಲರೂ ಅಂತ ಹೇಳಿದ್ರು ಸಭಾಧ್ಯಕ್ಷರೇ. ಅವ್ರು ಹೊಡೆದ್ರು ಸಭಾಧ್ಯಕ್ಷರೇ, ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಿಟ್ಟರೆ ಸಭಾಧ್ಯಕ್ಷರೇ. ಆದ್ರೂ ಕ್ಲೀನ್ ಮಾಡಿಸೋ ಜವಾಬ್ದಾರಿ ನಿಂದೆ ಸಭಾಧ್ಯಕ್ಷ ಮಂತ್ರಿಗಳೇ. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಆರೋಗ್ಯ ಮಂತ್ರಿ. ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿ ಎದುರಾಗಿ ಮಾತನಾಡುತ್ತಾಳಂತ ಸಭಾಧ್ಯಕ್ಷರೇ, ಮತ್ತು ವಿರೋಧ ಪಕ್ಷ ನಾಯಕರಿಗೆ ಎದುರಾಗಿ ಮಾತನಾಡುವ ಸಭಾಧ್ಯಕ್ಷರೇ, ಮತ್ತೆ ಬುಧವಾರ ದಿನ ಶನಿವಾರ ದಿನ ಒಂದೊಂದೇ ಜಡಕ್ಕೆ ಮಾತಾಡ ಸಭಾಧ್ಯಕ್ಷರೇ. ಇಟ್ಟು ಹೋಗ್ತಿದ್ದೆ ಫೈನ್ ಕೊಡಕ್ಕಂತ ಸಭಾಧ್ಯಕ್ಷರೇ. ಈಗ ಹಣಕಾಸು ಇನ್ನೇ 4 ರೂಪಾಯಿ ಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲ ನೀವು ಯಾಕೆ ಒಂದು ಜಡ ಹಾಕ್ಕೊಂಬರ್ತಾರೆ? ನೀವು ಮಂತ್ರಿಗಳೇ ಒಂದೊಂದು ಜಡ ಹಾಕ್ಕೊಂಬರಂಗಿದ್ರೆ ಮತ್ತೆ ಅವರು ಇನ್ನು ಉಳಿದಿದಂಥ ಸದಸ್ಯರು ಪ್ರಜೆಗಳು ಅವರೆಲ್ಲ ಮತ್ತೆ ಒಂದೊಂದು ಜಡ ಹಾಕ್ಕೊಂಬರ್ತಾರೆ. ಶಾಲಾ ರೂಲ್ಸ್ ಏನು ಫಾಲೋ ಮಾಡುತ್ತೋ ಅದು ಫಾಲೋ ಮಾಡಲೇಬೇಕು. ನೋಡ್ದೆ, ಪ್ರಜೆಗಳು ಕೂಡ ಹೇಳ್ತಾರಂತೆ ನಿನ್ನ ಬಗ್ಗೆ. ಯಾವ ರೀತಿ ಇರ್ಬೋದು ನಿನ್ನ ಈ ಮಂತ್ರಿ ಆಡಳಿತ? ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಟೈಮ್ ಕಿರಿಕ್ ಬರಬಾರ್ದು ನನಗೆ. ಅರ್ಥ ಆಯ್ತು ಅನ್ಕಂಡು ಮಂತ್ರಿ ಸರ್. ವಾರ್ತಾ ಮಂತ್ರಿ. ಸಭಾಧ್ಯಕ್ಷರೇ, ವಾರ್ತೆ ವರ್ಷ ಮಾಡ್ತಾಳ ಸಭಾಧ್ಯಕ್ಷರೇ, ಒಂದ್ ಸರ್ತಿ 2 ಸರ್ತಿ ತಪ್ಪು 2 ಸರ್ತಿ ಹೇಳ್ಕೊಡ್ತಾಳ ಸಭಾಧ್ಯಕ್ಷರೇ. ಅವ್ರಿಗೆ ಬರೋದಾದ್ರೂ ಹೇಳ್ಕೊಡಕ್ಕ ಸಭಾಧ್ಯಕ್ಷರೇ. ಹೇಳ್ಕೊಡ್ತೀನಿ ಸಭಾಧ್ಯಕ್ಷರೇ. ಹೇಳ್ಕೊಡ್ಬೇಕ್ರಿ ಮಂತ್ರಿ ಅವರು, ವಾರ್ತಾ ಮಂತ್ರಿ ಅವರು. ಯಾಕಂದ್ರೆ ಇಲ್ಲಿ ಬರೋರು ಇರ್ತಾರೆ, ಬರೋರು ಇರ್ತಾರೆ. ಅವ್ರಿಗೆ ಒಂದು 5 ಸರನಾಗಿ ಹೇಳ್ಕೊಡ್ಲೇಬೇಕು ನೀವು. ಹಂಗಾದ್ರೆ ಅಲ್ಲಿ ಸ್ಟೇಜ್ ಮ್ಯಾಗ ಬಡಿಸ ಮಕ್ಕಳು, ಇಲ್ಲಾಂದ್ರೆ ಅವ್ರು ನಮ್ಮ ಕೈಯಾಗ ಬಡಿಸ್ಕೊಂತಾರೆ. ಹೇಳ್ಕೊಡೋ ಜವಾಬ್ದಾರಿ ನಿಂದೆ ಸ್ವಲ್ಪ. ಅರ್ಥ ಆಯ್ತಾ? ನೆಕ್ಸ್ಟ್ ಸಭಾಧ್ಯಕ್ಷರು ಶಿಕ್ಷಣ ಮಂತ್ರಿ.
ಸಭಾಧ್ಯಕ್ಷರು ಒಂದು ದಿನ ವಚನ ಇವತ್ತು ಮಧ್ಯಾಹ್ನ ಹೇಳ್ಕೊಡ್ಬೇಕು ಸಭಾಧ್ಯಕ್ಷರು, ನಾಳೆ ಎಲ್ಲ ಇವತ್ತರ ಸಭಾಧ್ಯಕ್ಷರು ಆಯ್ಕೆ ಹೇಳ್ಕೊಡಬೇಕು ಸಭಾಧ್ಯಕ್ಷರು. ನಾಳೆ ಯಾರಿಗಿರುತ್ತಂತ ನೋಡ್ಕೊಂಡು ಶಿಕ್ಷಣ ಮಂತ್ರಿ ಆದಂತಾರ ಅವ್ರಿಗೆ ಕೊಟ್ಬಿಟ್ರು ಅವ್ರು ಕೊಟ್ಟರೆ ಅವ್ರು ಕಂಪಲ್ಸರಿ ನೋಡ್ಕೊಂಡು ಬೆಳಗ್ಗೆ ಆರಾಮ್ ಹೇಳ್ತಾರೆ. ನೀವು ನಾಳೆನೇ ಬಂದಾಗಿ ಕೊಟ್ಟರೆ ಅವ್ರು ಹೆಂಗೆ ಹೇಳ್ತಾರೆ ಹೇಳಿ? ಹೌದಾ ಇಲ್ಲ? ಮತ್ತೆ ನೆಕ್ಸ್ಟ್ ಸಭಾಧ್ಯಕ್ಷರು ಹಾಜರಾತಿ ಇದು ಹಾಕಕ್ಕಲ್ಲ ಸಭಾಧ್ಯಕ್ಷರ ಹಾಕಿ ಸಭಾಧ್ಯಕ್ಷರು ಹಾಕ್ಬೇಕು ಸಡನ್ ಮತ್ತೆ ಸಾಂಸ್ಕೃತಿಕ ಮಂತ್ರಿ ಒಂದು ದಿನ ಸರ್ ಸಭಾಧ್ಯಕ್ಷರ ಸರಿಯಾಗಿ ಬೆಳೆ ಚೆಕ್ ಮಾಡಿಲ್ಲ ಸಭಾಧ್ಯಕ್ಷರು. ಹೌದು ಸಭಾಧ್ಯಕ್ಷರು ತಪ್ಪಾಯ್ತು. ಮತ್ತೆ ಹಿಂಗಾದ್ರೆ ನೆಕ್ಸ್ಟ್ ಟೈಮ್ ತಿದ್ಕೋಬೇಕು. ಯಾರು? ಕಾನೂನು ಮಂತ್ರಿ ಸಭಾಧ್ಯಕ್ಷರು. ಕಾನೂನು ಮಂತ್ರಿ ಒಂದು ದಿನ ಲೇಟಾಗಿ ಬಂದಿದ್ರು ಸಭಾಧ್ಯಕ್ಷರು. ಗ್ಲಾಸ್ ಮತ್ತು ತಟ್ಟೆಯನ್ನು ಸ್ವಚ್ಛತಾ ಮಂತ್ರಿ ಕಾನೂನು ಮಂತ್ರಿ ತೊಳಸಕ್ಕಲ್ಲ ಅಡಿಗೆ ಸಭಾಧ್ಯಕ್ಷರು. ಕರೆಕ್ಟ್. ಕಾನೂನು ಮಂತ್ರಿ ಮತ್ತು ಸ್ವಚ್ಛತಾ ಮಂತ್ರಿ ಅಡಿಗೆ ಕೂಡ ತೊಳಸದೇ ಇಲ್ಲ ನೀವು. ಈಗ ನೋಡು ಸುಮಾರು ಒಂದು ವಾರ ಆಯ್ತು ನಾವೆಲ್ಲ ತಟ್ಟೆ ಗ್ಲಾಸ್ ತೊಳೆದೇ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸಾರ್ ಮುಖ್ಯೋಪಾಧ್ಯಾಯರನ್ನು ಭೇಟಿಯಾಗಿ ಸರ್ ಆಲ್ಮೋಸ್ಟ್ ಅಲ್ಲಿ ನಮಗೆ ತಟ್ಟೆ ಮತ್ತು ಗಂಗಾಳ ಎರಡನ್ನೂ ತೊಳಿಸಿ ತಟ್ಟೆ ಮತ್ತು ಜಾಮೂನ ಎರಡು ತೊಳಸ್ಬೇಕಾಗಿ ವಿನಂತಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅಡಿಗೆ ಕೂಡ ತೊಳಸೋ ವ್ಯವಸ್ಥೆ ಮಾಡಿಸ್ಬೇಕು. ನಿಮಗೆ ಸಹಾಯ ಬೇಕಾದ್ರೆ ನೀರಾವರಿ ಮಂತ್ರಿ ಇರ್ತಾನೆ, ನೀರು ಅವ್ನು ತಂದಾಕ್ತಾನೆ, ಬೇಕಾದ್ರೆ ನೀವು ಹೊರಗೆ ತೊಳೆಯೋ ವ್ಯವಸ್ಥೆ ಮಾಡಿಸ್ಬೇಕು. ಹೌದು ಯಾರಾದ್ರೂ ಕಾನೂನು ಮಂತ್ರಿ ತಟ್ಟೆ ಹೆಸರವ ಗ್ಲಾಸ್ ಹೆಸರ ಕೌಂಟ್ ಮಾಡಿಯಾ? ಮೀಟಿಂಗ್ ಸರಿ ಸರ್ ನೀರಾವರಿ ಮಂತ್ರಿ ನೀರು ಚೆಕ್ ಮಾಡಕ್ಕಲ್ಲ ಸಭಾಧ್ಯಕ್ಷ ಅದ್ರ ಮಂತ್ರಿ ಆಯ್ತು ಅದ್ರ ಮಂತ್ರಿ ಮೂರು ಮಂತ್ರಿ ಆಯ್ತು. ನೀರು ಚೆಕ್ ಮಾಡ್ಬೇಕಲ್ರಿ ನೀರಾವರಿ ಮಂತ್ರಿ ಅವ್ರಿ. ಅಟ್ಲೀಸ್ಟ್ ಬಸವಂತ ಪಾಪ ನೀರು ಬಂದಾಗ ತಾನೇ ಏರಿಸ್ತಾನೆ, ನೀನೇನು ಬರೋ ಅವಶ್ಯಕತೆ ಇಲ್ಲ. ಬಂದಲ್ಲೇ ಹುಡುಗರು ಯಾವ ಹುಡುಗರು ಬಾಟ್ಲಿ ತಂದವ ಯಾವ ಹುಡುಗರು ಬಾಟ್ಲಿ ತಂದಿರೋ ಸ್ವಲ್ಪ ನೋಡಿದ್ರೆ ಸಾಕು. ಅರ್ಥ ಆಯ್ತು. ಮತ್ತೆ ಕ್ರೀಡಾ ಮಂತ್ರಿ ಸಭಾಧ್ಯಕ್ಷರೇ ಒಂದು ದಿನ ಲಿಸ್ಟ್ ಮಾಡಿದ್ದಿಲ್ಲ ಸಭಾಧ್ಯಕ್ಷ. ಮತ್ತೆ ಹುಡುಗರು ಆಟ ಆಡ್ಸಕ್ಕಲ್ಲ ಸಭಾಧ್ಯಕ್ಷ. ಸ್ವಲ್ಪ ಸಾಧ್ಯವಾದಷ್ಟು ಕ್ರೀಡಾ ಮಂತ್ರಿ ಸ್ವಲ್ಪ ನಾನು ಬೇಡ ಅಂತ ಮಾಡೋ ತಲೆ ಕೆಡಿಸೋಣ. ಹೋಗಿ ಅವ ಆಟ ಸಾಮಾನು ಕೊಟ್ಬಿಡು ಸ್ವಲ್ಪ ಆಡಲ್ಲ. ಅವ ಅರ್ಧೋಗ್ರ ಹೊಸ ಸಾಮಾನು ಆಟ ಆಡಕ್ಕ ಅಲ್ಲಿ ಆಟ ಸಾಮಾನು ನನ್ನ ಕೇಳ್ಕೊಬೇಡಿ. ನಿನಗೆ ಕೊಡ್ಬೇಕು ಅನಿಸ್ತಾ ಹೋಗಿ ಆಟ ಆಡೋ ಸಾಮಾನು ಕೇಳಿದ್ರೆ ಕೊಟ್ಬಿಡು ಆಡಲಿ ಸ್ವಲ್ಪ. ಆಮೇಲೆ ಇಸ್ಕೊವತ್ತ ಕೂಡ ಅಷ್ಟೇ ನೀಟಾಗಿ ಇಸ್ಕ. ಅವ್ರು ಯಾವ್ದು ಕೇಳ್ತಾರೆ ಕೊಡವತ್ತ ಕೂಡ ಅಷ್ಟೇ ತಗೊಡು. ಯಾರನ್ನ ಗಲಾಟೆ ಮಾಡಿದ್ರೆ ನನಗೆ ಅರ್ಥ ಆಯ್ತಾ? ತೋಟಗಾರಿಕೆ ಮಂತ್ರಿ ಸಭಾಧ್ಯಕ್ಷ ಟೋಪಿನ ಒತ್ಕೊಂಡವ್ರಲ್ಲ ಉಪಾಧ್ಯಕ್ಷರು ಒಕ್ಕ ಬಂದಿದ್ದೆ ಉಪಾಧ್ಯಕ್ಷರೇ ಮತ್ತೆ ಹೆಂಗಪ್ಪ ನೀನು ಟೋಪಿನೇ ಚೆನ್ನಾಗಿ ಹಿಡ್ಕೊಂಬರ್ಕ ಆಗ್ತಲ್ಲ ಅಂದ್ರೆ ಹೆಂಗೆ ಹಿಡ್ಕೆ ಬರ್ಬೇಕು? ಸಭಾಧ್ಯಕ್ಷ ಹಣಕಾಸು ಒಂದ್ ಜಡಕ್ಕೆ ಬಂದಿತ್ತು ಸಭಾಧ್ಯಕ್ಷ. ಮತ್ತೆ ಹೆಂಗ ಮತ್ತೆ ಇಲ್ಲಿ ಬಂದು ಅವರು ವಿರೋಧ ಪಕ್ಷದ ನಾಯಕ ಕೂಡ ಆರಿಸಬೇಕು ನೀವು 2 ಜನ ಒಟ್ಟೆ 2 ಜನ ಇರ್ಬೇಕು. ನನಗೆ ಮಂತ್ರಿಗಳ ನೀವೇ ಕರೆಕ್ಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಸಡ ಮುಖ್ಯಮಂತ್ರಿ ಕ್ಲಾಸ್ ಆಗಿ ವಿರೋಧ ಪಕ್ಷದ ನಾಯಕರು ಬುಧವಾರ ಒಂದು ಜಡೆ ಅಕ್ಕಿ ಮಂದಿದ ಸಭಾಧ್ಯಕ್ಷರೇ ಇಲ್ಲ ಸಭಾಧ್ಯಕ್ಷರೇ ಬುಧವಾರ ದಿನ ಒಂದ್ ಜಡಕ್ಕೆ ಬರ್ರಿ ಅಂತ ಹೇಳ್ತಿದ್ರಲ್ಲ ಸಭಾಧ್ಯಕ್ಷರೇ, ಅದಕ್ಕೆ ಒಂದ್ ಜಡಕ್ಕೆ ಬಂದಿದ್ದೀನಿ ಸಭಾಧ್ಯಕ್ಷ. ಅವಾಗ ನೀವೇ ಸಭಾಧ್ಯಕ್ಷರೇ ಅಕ್ಕಿ ಬಂದಂತ ಸರ್ ಅವಾಗ ಹೇಳ್ತಿದ್ರಲ್ಲ ಸಭಾಧ್ಯಕ್ಷರೇ ನೀವು. ಅವಾಗ ಮೇಡಮ್ ಹೋಗಿ ಎಷ್ಟೋ ವರ್ಷ ಆಯ್ತು ಸಾರ್ ಅವ್ರು ಬಂದಿದ್ದು. ಯಾವ್ದು ಕರೆ ಅವನ್ನ 2 ಜನ ಹಾಕಿ ಬರೋ ವಿರೋಧ ಪಕ್ಷದ ನಾಯಕ ಇಲ್ಲ ರಿಲ್ಯಾಕ್ಸ್ ಮುಂದೆ ನಿಮಗೆ ಇಷ್ಟು ಜನ ಕಾಯ ಮಾಡ್ತಾರೆ. ನೀವು ಇಷ್ಟು ಜನ ಸಭಾಧ್ಯಕ್ಷರು ಒಂದು ದಿನ ಟೋಪಿಯನ್ನು ಚೆಕ್ ಮಾಡೋದಿಲ್ಲ ಸರ್. ಹೌದು ಸಭಾಧ್ಯಕ್ಷ ಚೆಕ್ ಮಾಡ್ದಾಗ ಮತ್ತೆ ಚೆಕ್ ಮಾಡಿದ್ದಂಗೆ ನೀವು ಅದಕ್ಕೆ ಕರೆಕ್ಟ್ ಆಗಿರಲ್ಲ. ನಿನ್ ಜವಾಬ್ದಾರಿ ನೀನು ಹೇಳ್ಬೇಕು. ಮಾಡ್ತಿರೋದಕ್ಕಲ್ಲ ನೀವೆಲ್ಲ ಇಷ್ಟ ಆಗ್ತಿರಲ್ಲ.
ಜಿಲ್ಲಾ ಸಭಾಧ್ಯಕ್ಷರೇ ನಿಮ್ಮ ಮಂತ್ರಿ ಇದ್ದವರೇ ಸರಿ ಇಲ್ಲ. ನೀವು ಸರಿ ಇಲ್ಲ. ಒಟ್ಟು ಇವ್ರು ವಿರೋಧ ಪಕ್ಷದ ಬಗ್ಗೆ ಏನ್ ಮಾತಾಡೋಣ? ವಿರೋಧ ಪಕ್ಷದ ನಾಯಕರು ನೀವು ಅವ್ರು ನಿಮ್ಮ ಬಗ್ಗೆ ಎಷ್ಟು ಸರ್ಚ್ ಮಾಡಿದ್ರೆ ಸಾಕು ರೈಟ್ ಸಡ ಸಾಕು ರಮೇಶ ಸ್ಟಾಪ್ ಮಾಡ